ಕಾಲೇಜ್ ಲೈಫ್ ಎಂಡಃ ಎಂಡಸ್ಯ ಎಂಡೋಭ್ಯಃ. ಇವತ್ತು ನನ್ನ ಕಾಲೇಜ್ ಲೈಫಲ್ಲಿ ಕೊನೆ ದಿವಸ ಗೈಸ್. 3 ಇಯರ್ಸ್ ಬ್ಯಾಕು ಈ ಕಾಲೇಜ್ ಬರೋವಾಗ ಎಷ್ಟೊಂದು ಕನಸುಗಳು ಎಷ್ಟೊಂದು ಭಯದಲ್ಲಿ ಕಾಲೇಜ್ ಬಂದೆ. ಆದ್ರೆ ಇವತ್ತು ಗೇಟ್ ಬಿಟ್ಟು ಆಚೆಗೆ ಬರೋವಾಗ ನನ್ನ ಕೈಯಲ್ಲಿ ಡಿಗ್ರಿ ಐತೆ, ಬಟ್ ನನ್ನ ಮನಸ್ಸೆಲ್ಲ ಮೆಮೊರೀಸ್ ಐತೆ ಗೈಸ್. ಕಾಲೇಜ್ ಸ್ಟಾರ್ಟಿಂಗ್ ಅಲ್ಲಿ ಯಾರು ಗೊತ್ತಿರ್ಲಿಲ್ಲ, ಬಟ್ ಇವತ್ತು ಮಾತ್ರ ಪ್ರತಿ ರೂಮು, ಪ್ರತಿ ಕ್ಲಾಸು, ಪ್ರತಿ ಬೆಂಚ್ ನನ್ನ ಜೀವನದಲ್ಲಿ ಒಂದು ಪಾಠ ಆಗ್ಬಿಟ್ಟೈತೆ. ಇಲ್ಲೇ ನನಗೆ ನಿಜವಾದ ಸ್ನೇಹ, ಕಷ್ಟ ಬಂದ್ರೆ ನಿಂತ್ಕೊಳ್ಳೋ ಮನುಷ್ಯ ಸಿಕ್ಕವ್ರೆ. ಇಲ್ಲೇನೆ ನಾವು ಎಲ್ಲಾರು ಕೂತ್ಕೊಂಡು ನಕ್ಕದ್ವಿ, ಎಲ್ಲಾರು ಕೂತ್ಕೊಂಡು ಪೇನ್ ಶೇರ್ ಮಾಡ್ಕೊಂಡಿದ್ವಿ. ಇಲ್ಲೇ ಹೇಳಕ್ ಆಗ್ದಿಲ್ಲೇ ಪ್ರೀತಿನೂ ಹುಟ್ಟಿತ್ತು. ಎಷ್ಟೊಂದು ನಕ್ಕದ್ವಿ, ಎಷ್ಟೊಂದು ಮಾತಾಡಿದ್ವಿ. ಇದೆಲ್ಲ ಮೆಮೊರೀಸ್ ಆಗೋಯ್ತು. ನಾಳೆಯಿಂದ ಈ ಕ್ಲಾಸ್ ರೂಮ್ ನಮ್ದಲ್ಲ, ಈ ಬೆಂಚಸ್ ನಮ್ಗೋಸ್ಕರ ಕಾಯಲ್ಲ. ಹೊಡಿತಾರೆ ಕ್ಲಾಸ್ ಬೇಗ ಹೋಗ್ಬೇಕು ಅಂತ ಇದು ಇಲ್ಲ. ಈ ದಿವಸ ಎಲ್ಗೋದ್ರು ಒಟ್ಟಿಗೆ ಹೋಗ್ತಾ ಇದ್ವಿ. ಇವಾಗ ಒಟ್ಟಿಗೆ ಒಂದು ಫೋಟೋದಲ್ಲಿ ಇದೀವಿ ಜ್ಞಾಪಕ ತರ. ಇನ್ಮೇಲಿಂದ ಎಲ್ಲರೂ ತಮ್ಮ ಕನಸುಗಳಿಂದ ಒಡಗ್ತಾ ಇರ್ತಾರೆ ಬಹುಶಃ. ಬಟ್ ಈ ಕಾಲೇಜ್ ನಮ್ಗೆ ಕೊಟ್ಟಿರೋ ಪ್ರೀತಿ, ನಗು, ಕಣ್ಣೀರು, ಆ ಮೆಮೊರೀಸ್ ಎಲ್ಲ ಯಾರು ದೂರ ಮಾಡಕ್ಕಾಗಲ್ಲ. ಧನ್ಯವಾದಗಳು ನನ್ನ ಕಾಲೇಜ್ಗೆ. ನೀನ್ ನನಗೆ ಡಿಗ್ರಿ ಕೊಟ್ಟಿಲ್ಲ, ಜೀವನ ಕಳಿಸ್ಬಿಟ್ಟಿದ್ಯಾ. ಇವತ್ತು ನಾನು ಕಾಲೇಜ್ ಬಿಟ್ಟು ಹೋಗ್ತಾ ಇದ್ದೀನಿ, ಬಟ್ ನನ್ನ ಮನ್ಸೆಲ್ಲ ಒಂದು ಹುಡುಗಿ ಮೇಲೆ ಐತೆ. ಸಾರಿ ಫ್ರೆಂಡ್ಸ್ ತರ ಇರೋ ಫ್ಯಾಮಿಲಿ ಮೇಲೆ ಐತೆ ಗೈಸ್. ಐ ಮಿಸ್ ಯು ಆಲ್ ಗೈಸ್. ಈ ವಿಡಿಯೋನ ನಮ್ಮ ಪ್ರಿನ್ಸಿಪಲ್ ಸರ್ ನೋಡ್ತಾ ಇರೋ ಗೊತ್ತಿಲ್ಲ, ಬಟ್ ಥ್ಯಾಂಕ್ ಯು ಸರ್. ಯಾಕಂದ್ರೆ ನೀವೇ ನಾನು ಅಡ್ಮಿಷನ್ ಮಾಡಿಸಿರೋದು. ಲಾಸ್ಟ್ 2023-2026 ಬ್ಯಾಚ್ಗೆ ಅಡ್ಮಿಷನ್ ಆಗಿರೋದು ನಾನೇ. ಲಾಸ್ಟ್ಗೆ ಅಡ್ಮಿಷನ್ ಆಗಿಲ್ಲ ಅಂದ್ರೆ ಎಷ್ಟೊಂದು ಮೆಮೊರೀಸ್ ಗೊತ್ತಾಗ್ತಾನೆ ಇರಲಿಲ್ಲ ಈ ತರ. ಥ್ಯಾಂಕ್ ಯು ಸರ್ ಅಂಡ್ ಆಲ್ ಆಫ್ ಮೈ ಫ್ರೆಂಡ್ಸ್, ವಿ ಮಿಸ್ ಯು ಗೈಸ್ ಅಂತ ಹೇಳ್ಕೊಂತ ಇರ್ತೀನಿ ಮತ್ತೆ.